ಮೋಂತಾ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಹವಾಮಾನ ವೈಪರೀತ್ಯದ ಮೇಲೆ ಈಗ ಪರಿಣಾಮ ಬಿದ್ದಿರುವಂತದ್ದು. ಹಾಗಿದ್ರೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಹಿಂಗಾರಿನ ಮಳೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರಿದ್ದಾರೆ. ಅವ್ರನ್ನ ನಾವು ನೇರವಾಗಿ ಮಾತನಾಡಿಸೋಣ. ಸರ್, ಈಗ ಹಿಂಗಾರಿನ ಮಳೆಯ ಪ್ರಮಾಣ ಯಾವ ರೀತಿ ಇದೆ? ಮೋಂತಾ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಒಂದಷ್ಟು ಹವಾಮಾನದಲ್ಲಿ ಏರುಪೇರು ಆಗ್ತಾ ಇರುವಂತದ್ದು. ಇದೇ ಅಕ್ಟೋಬರ್ 29ರಿಂದ ನವೆಂಬರ್ 3ನೇ ತಾರೀಕಿನವರೆಗೆ ಹೇಗಿದೆ ಮಳೆಯ ಪ್ರಮಾಣ ಅನ್ನುವಂಥದ್ದು? ಅಕ್ಟೋಬರ್ 29ರಿಂದ ನವೆಂಬರ್ 3ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ದಕ್ಷಿಣ ಒಳನಾಡಿನಲ್ಲಿ ಜಿಲ್ಲೆಯಲ್ಲೂ ಕೂಡ ಅಕ್ಟೋಬರ್ 29ರಿಂದ ನವೆಂಬರ್ 3ರವರೆಗೆ ಕೆಲವು ಕಡೆ ಅಂದರೆ ಶೇಕಡಾ 25ರಿಂದ ಶೇಕಡಾ 50 ಪ್ರದೇಶಗಳಲ್ಲಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಶೇಕಡಾ 26ರಿಂದ ಶೇಕಡಾ 50 ಪ್ರದೇಶದಲ್ಲಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಹುತೇಕ ಮಳೆಯ ಪ್ರಮಾಣ ಪೂರಾ ತಗ್ಗುವ ಹೆಚ್ಚಿನ ಸಾಧ್ಯತೆ ಇದ್ದು, ಕೆಲವು ಜಿಲ್ಲೆಗಳಲ್ಲಿ ಹಗುರದಿಂದ ಕೆಲವು ಕಡೆ ಮಾತ್ರ ಶೇಕಡಾ 25ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಮತ್ತು ಕೆಲವು ಜಿಲ್ಲೆಗಳಲ್ಲಿ ಮಳೆ ಬರದೇನೂ ಇರಬಹುದು. ಬೆಂಗಳೂರಿಗೆ ಏನಾದರೂ ಮತ್ತೆ ಮಳೆಯ ಪ್ರಮಾಣ ಹೆಚ್ಚಾಗುವಂಥದ್ದು ಆ ಥರದ್ದು ಏನಾರು ಆಗತ್ತಾ ಅಥವಾ ಹೇಗೆ ಸರ್? ಬೆಂಗಳೂರಿನ ಕೆಲವು ಕಡೆ ಅಕ್ಟೋಬರ್ 29ರಿಂದ ನವೆಂಬರ್ 3ರವರೆಗೆ ಕೆಲವು ಕಡೆ ಹಗುರವಾಗಿ ಮಳೆಯಾಗಬಹುದು. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಳೆಯಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ, ಹಿಂಗಾರಿನ ಮಳೆಯ ಪ್ರಮಾಣ ನವೆಂಬರ್ ತಿಂಗಳು ಯಾವ ದಿನಾಂಕದಲ್ಲಿ ಅಥವಾ ಯಾವ ವಾರದಲ್ಲಿ ಮುಕ್ತಾಯ ಆಗಬಹುದು ಅಥವಾ ಮಳೆಯ ಪ್ರಮಾಣ ಕಡಿಮೆ ಆಗ್ಬೋದು ಅಂತೇಳಿ ಹೇಳ್ತೀರಿ? ಈ ಒಂದು ಈಶಾನ್ಯ ಮಾರುತ ಡಿಸೆಂಬರ್ ತನಕ ಇರ್ತೈತಿ. ಆದ್ರೆ ನವೆಂಬರ್ ತಿಂಗಳಲ್ಲಿ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಪೂರಾ ಹೆಚ್ಚು ಕಡಿಮೆ ಆಗುತ್ತೆ. ಆದರೆ ಕೆಲವೊಮ್ಮೆ ಬಂಗಾಳೋಪಸಾಗರದಲ್ಲಿ ಸೈಕ್ಲೋನ್ ಬಂದಾಗ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆ ಬರಬಹುದು. ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕೂಡ ಮಳೆ ಮುಂದುವರಿಯುವ ಸಾಧ್ಯತೆ ಐತಿ. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಪ್ರಮಾಣ ನವೆಂಬರ್ ತಿಂಗಳಲ್ಲಿ ಕಡಿಮೆ ಆಗುತ್ತೆ. ಈಗ ಅಂದ್ರೆ ಕಡಲಂಚಿನ ಪ್ರದೇಶಗಳು ಅಥವಾ ಮೀನುಗಾರರಿಗೆ, ರೈತರಿಗೆ ಏನು ಇನ್ಫಾರ್ಮೇಶನ್ ಅಥವಾ ಮುನ್ನೆಚ್ಚರಿಕೆ ಸಂದೇಶ ಏನಾದ್ರು ಕೊಡ್ತಾ ಇದ್ದೀರಾ ಅಥವಾ ಹೇಗೆ? ಈಗ ಅಕ್ಟೋಬರ್ 29ರಿಂದ ಯಾವುದೇ ವೆದರ್ ಸಿಸ್ಟಮ್ಸ್ ಏನು ಬಂಗಾಳೋಪಸಾಗರದಲ್ಲಿ ಇರೋದಿಲ್ಲ. ಹೀಗಾಗಿ ಅಷ್ಟೊಂದು ಏನು ಎಚ್ಚರಿಕೆಗಳು ಕಡಿಮೆ ಆಗ್ತಾವೆ. ಹಿಂಗಾರು ಮಳೆ ಪ್ರಾರಂಭ ಆದ ನಂತರದಲ್ಲಿ ಈ ಥಂಡಿ ಗಾಳಿ ಬರುವಂತದ್ದು ಕೂಡ ನಾವು ನೋಡಿದ್ವಿ. ಈ ಥಂಡಿ ಗಾಳಿ ಬರುವಂತದ್ದು ಏನಾದ್ರು ಕಡಿಮೆ ಆಗುತ್ತಾ ಅಥವಾ ಹೇಗೆ? ಆ ಒಂದು ಪ್ರಮಾಣ ಹೇಗಿರುತ್ತೆ? ಥಂಡಿ ಗಾಳಿ ನವೆಂಬರ್ನಲ್ಲಿ ಕೂಡ ಶುರು ಆಗ್ಬಹುದು. ಮುಂದೆ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಿಗೆ ತೀವ್ರವಾಗುವ ಸಾಧ್ಯತೆಗಳದಾವು. ಡಿಸೆಂಬರು, ಜನವರಿ, ಫೆಬ್ರವರಿ ಒಳಗೆ. ಓಕೆ, ಇನ್ನ ಉಷ್ಣಾಂಶತೆ ಎಷ್ಟಿದೆ ಸರ್ ಈಗ ರಾಜ್ಯದಲ್ಲಿ ಓವರ್ ಆಲ್ ತಗೊಳ್ಳೋದಾದ್ರೆ? ಬೆಂಗಳೂರು ಮತ್ತೆ ಬೆಂಗಳೂರಿನ ಹೊರ ವಲಯದಲ್ಲಿ ಹೇಗಿದೆ? ಬೆಂಗಳೂರಿನಲ್ಲಿ ಉಷ್ಣಾಂಶ ಸುಮಾರು 28ರಿಂದ 30 ತನಕ ಬರ್ಬೋದು. ಎಲ್ಲರ ಜಿಲ್ಲೆಗಳಲ್ಲಿ ಕೂಡ 30-32 ತನಕ ಕೆಲವೊಂದು ಕಡೆ ಬರ್ಬೋದು. ಕನಿಷ್ಠ ಉಷ್ಣಾಂಶ ಬೆಂಗಳೂರಿನಲ್ಲಿ ಒಂದು 20 ಡಿಗ್ರಿ ಸೆಂಟಿಗ್ರೇಡ್ ಬರ್ಬೋದು. ಮುಂದೆ ನವೆಂಬರ್ ತಿಂಗಳಲ್ಲಿ ಇನ್ನೂ ಕಡಿಮೆ ಆಕ್ಕಿಂತ ಹೋಗ್ಬೋದು. ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ 16ರಿಂದ 18 ಡಿಗ್ರಿ ತನಕ ಬರ್ಬೋದು. ಜನವರಿಯಲ್ಲಿ 12 ಡಿಗ್ರಿ ತನಕ ಬರ್ಬೋದು. ಮುಂದೆ ಬೀದರು, ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 12ರಿಂದ 14 ಡಿಗ್ರಿ ಬರ್ಬೋದು. ಜನವರಿಯಲ್ಲಿ 10 ಡಿಗ್ರಿ ತನಕ ಬರುವ ಸಾಧ್ಯತೆಗಳು ಅದಾವೆ. ಓಕೆ, ಹಿಂಗಾರು ಮಳೆ ಇಲ್ಲಿಯವರೆಗೆ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಬಿದ್ದಿರುವಂಥದ್ದನ್ನು ನೀವು ನೋಡಿದ್ದೀರಾ ಸರ್? ಹಿಂಗಾರು ಮಳೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಷ್ಟು ನಾರ್ಮಲ್ ಆಗಿ ಆಗೈತಿ. ನಾವು ಇನ್ನೂ ನವೆಂಬರ್ 1ನೇ ತಾರೀಕಿಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ತಯಾರು ಮಾಡಿದಾಗ ನಾವು ಪೂರ್ಣ ಅದರದ್ದು ಪಿಕ್ಚರ್ ನಮ್ಗೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಯಾವ ಜಿಲ್ಲೆದಾಗ ಹೆಚ್ಚಿಗೆ ಆಗುತ್ತೆ ಅಂತೇಳಿ. ಓಕೆ, ಓವರ್ ಆಲ್ ಹಿಂಗಾರು ಮಳೆ ಎಷ್ಟು ಪ್ರಮಾಣದಲ್ಲಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ವರದಿ ಮಾಡಿದ್ದೀರಿ ಸರ್? ಓವರಾಲ್ ಹಿಂಗಾರು ಮಳೆ ಈ ನಮ್ಮ ನೈಋತ್ಯ ಮನ್ಸೂನ್ಗೆ ಹೋಲಿಸಿದ್ರೆ ಒಂದು ಶೇಕಡಾ 20ರಷ್ಟೇ ಇರುತ್ತೆ. ಅದು ಹಿಂಗಾರು ಮಳೆ ನೈಋತ್ಯ ಮಾನ್ಸೂನ್ ಅಷ್ಟು ಮಳೆ ಆಗಲ್ಲ. ಆದರೂ ಇದು ಕೃಷಿಕರಿಗೆ ಇದು 1 ತಿಂಗಳು 2 ತಿಂಗಳ ಮಳೆ ಕೂಡ ಭಾಳ ಅನುಕೂಲಕರ ಆಗುತ್ತೆ. ಓಕೆ, ಇನ್ನ
ಹವಾಮಾನ ವೈಪರೀತ್ಯ ಅಥವಾ ಹವಾಮಾನದ ಬದಲಾವಣೆ ರಾಜ್ಯದ ಜನರಿಗೆ ಅಥವಾ ಸಾರ್ವಜನಿಕರಿಗೆ, ರೈತರಿಗೆ ಆಗಿರ್ಬೋದು, ಮೀನುಗಾರರಿಗೆ ಆಗಿರ್ಬೋದು, ಎಷ್ಟು ಬಹಳ ಮುಖ್ಯವಾದಂತಹ ಸಂದೇಶ, ಮಾಹಿತಿ ಅಂತೇಳಿ ಹೇಳ್ತೀರಿ ಸರ್? ಈ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನದ ಮಾಹಿತಿ ಪ್ರತಿ ಮೀನುಗಾರರಿಗೂ ಸಮುದ್ರದಲ್ಲಿ ಇಳಿಬೇಕು ಇಳಿಬಾರ್ದು ಅನ್ನೋದು ಭಾಳ ಮುಖ್ಯವಾಗಿರ್ತೈತಿ. ಏನಾದರೂ ರೈತರಿಗೆ ಕೂಡ ತಮ್ಮ ವಿವಿಧ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಕೂಡ ಭಾಳ ಮುಖ್ಯವಾಗಿರ್ತೈತಿ. ಮತ್ತು ಎಲ್ಲ ಜನರಿಗೂ ಹವಾಮಾನ ಪ್ರತಿಯೊಬ್ಬರಿಗೂ ಇದು ಭಾಳ ಅವಶ್ಯಕತೆ ಇರುವುದರಿಂದ ಹವಾಮಾನ ನೋಡೇ ನಾವು ಚಟುವಟಿಕೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಅನುಕೂಲತೆಗಳಾಗ್ತವೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.